ದೆಹಲಿಯಲ್ಲಿ ನಡೆದಂಥ ಕಾವೇರಿ ನೀರಿನ ನಿರ್ವಹಣಾ ಸಮಿತಿ ಏನಿದೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಏನಿದೆ ಅದು ಒಂದು ಕಡೆ ಆ ಆದೇಶ ನಮ್ಮ ನಾಡಿನ ರೈತರಿಗೆ ಅದರ ಜೊತೆಗೆ ನಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಮತ್ತೆ ಮಳೆ ಆಗದೇ ಇದ್ದರೆ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಜನತೆಯ ಪಾಲಿಗೆ ಅದು ಒಂದು ರೀತಿಯ ಮಾರಣ ಹೋಮ ಆಗ್ತಕ್ಕಂಥದ್ದು. ನಮ್ಮ ರೈತರು ಈಗಾಗಲೇ ಬರಗಾಲಕ್ಕೆ ತುತ್ತಾಗಿ ಬೆಳೆದಂಥ ಬೆಳೆಗಳು ನಾಶ ಆಗಿದೆ, ಬಿತ್ತನೆ ಮಾಡಿದಂಥದ್ದು ಪೈರೇ ಹೊಡೆಯಲಿಲ್ಲ ಇವತ್ತು. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತಿನ ಈ ತೀರ್ಪು ಅವೈಜ್ಞಾನಿಕವಾದಂಥದ್ದು ಮತ್ತು ನಮ್ಮ ನಾಡಿನ ಜನತೆಗೆ ಒಂದು ಮಾರಕವಾದಂಥ ಒಂದು ತೀರ್ಮಾನಗಳಾಗಿದೆ. ಇದರ ವಿರುದ್ಧ ಇವತ್ತು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗ್ತದೆ. ಈಗಾಗಲೇ ಆ ಭಾಗದ ರೈತ ಮುಖಂಡರುಗಳು ಹಲವಾರು ಕನ್ನಡ ಸಂಘ ಸಂಸ್ಥೆಗಳು ಸಹ ಹೋರಾಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ರೀತಿ ನಮ್ಮ ಒಂದು ಪ್ರತಿಭಟನೆ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ತಮಿಳುನಾಡಿನವರು ನಮ್ಮ ಮೇಲೆ ಒತ್ತಡ ಹಾಕಿ ಇವತ್ತು ಏನು ನಮಗೆ ನೀರನ್ನು ಕೊಡಲೇಬೇಕು ಅಂತಕ್ಕಂಥ ಟ್ರಿಬ್ಯುನಲ್ನ ಆದೇಶದ ಮೇರೆಗೆ ಒತ್ತಡಗಳೇನಿದೆ ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಧ್ವನಿ ಎತ್ತದೇ ಇದ್ದರೆ ಅದು ಎಲ್ಲ ಒಂದು ಕಡೆ ನಮ್ಮ ತಪ್ಪುಗಳಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅನ್ನೋದು ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ, 100 ವರ್ಷಗಳಿಂದ. ಇದನ್ನು ನಾವು ಬರೀ ಟೀಕೆಗೆ ಆಸ್ಪದ ಕೊಡದೆ ನಾವು ಸರ್ಕಾರಗಳನ್ನು ನಡೆಸಬೇಕಾದ್ರೆ ಇದನ್ನು ಯಾವ ರೀತಿ ಗ್ರೌಂಡ್ ರಿಯಾಲಿಟಿನಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಇಂಥ ಒಂದು ಬರಗಾಲಗಳು ಬಂದಾಗ, ನೀರಿನ ಸಮಸ್ಯೆ ಬಂದಾಗ ಅದನ್ನು ನಮ್ಮ ರೈತರು ನಮ್ಮ ನಾಡಿನ ಜನತೆಗೆ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ವಿತಿನ್ ದಿ ಪರ್ವಿ ಆಫ್ ಅವರ್ ಲೀಗಲ್ ಇದೇನಿದೆ ಆ ಹಿನ್ನೆಲೆಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದು ನಾನು ಈ ಸರ್ಕಾರದ ಮೇಲೆ ಒತ್ತಾಯ ಹಾಕ್ಲಿಕ್ಕೆ ಬಯಸ್ತೀನಿ.